ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಪ್ರದೇಶ ಕಚೇರಿ ಕಲಬುರಗಿ ಬ್ರೇನ್ ಸಂಸ್ಥೆಯ ಸಹಯೋಗದೊಂದಿಗೆ ವಿಶ್ವ ಕ್ಯಾನ್ಸರ್ ದಿನ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಕಲಬುರಗಿ ನಗರದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಲಬುರಗಿ ನಗರದಲ್ಲಿ ಕ್ಯಾನ್ಸರ್ ಜಾಗೃತಿ ಅಭಿಯಾನವನ್ನು ಜಿಮ್ಸ್ ಆಸ್ಪತ್ರೆ ಆವರಣದಿಂದ ಮಿನಿ ವಿಧಾನಸೌಧದವರೆಗೆ ಬೃಹತ್ ರ್ಯಾಲಿ ಮಾಡುವ ಮುಖಾಂತರ ಜಾಗೃತಿಯನ್ನು ಮೂಡಿಸಿದರು. ಈ ಸಂದರ್ಭದಲ್ಲಿ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ಪ್ರಭಾರ ಅಧಿಕಾರಿಗಳಾದ ಡಾಕ್ಟರ್ ಗುರುರಾಜ್ ದೇಶಪಾಂಡೆ ಅವರು ಮತ್ತು ಗುರುರಾಜ್ ಕುಲಕರ್ಣಿ ಅವರು ರ್ಯಾಲಿ ಉದ್ದೇಶಿಸಿ ತಂಬಾಕು ಬಿಡಿ, ಜೀವ ಉಳಿಸಿ. ಕ್ಯಾನ್ಸರ್ ಶೀಘ್ರ ಪತ್ತೆ, ಕ್ಯಾನ್ಸರ್ ಶೀಘ್ರ ಪತ್ತೆ, ಕ್ಯಾನ್ಸರ್ ಶೀಘ್ರ ಪತ್ತೆ. ತಂಬಾಕು ಬಿಡಿ. ಇಂದು ನಾವು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸುತ್ತಿದ್ದೇವೆ. ಪ್ರತಿ ವರ್ಷ ಫೆಬ್ರವರಿ 4ಕ್ಕೆ ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ಕ್ಯಾನ್ಸರ್ ದಿನದ ಥೀಮ್ ಏನಂದರೆ ಯುನೈಟೆಡ್ ಬೈ ಯುನೀಕ್ ಅಂತ. ಯುನೈಟೆಡ್ ಬೈ ಯುನೀಕ್ ಅಂತಂದರೆ ಪ್ರತಿಯೊಂದು ಪೇಷಂಟ್ಗಾಗಿ ಎಲ್ಲರೂ ದುಡಿಬೇಕು ಅಂತ ಒಂದು ಸಂದೇಶ. ಇದೊಂದು ಪೇಷಂಟ್ ಅಷ್ಟೇ ಅಂತ ನಾವು ಕನ್ಸಿಡರ್ ಮಾಡಬಾರ್ದು, ಕ್ಯಾನ್ಸರ್ ಅಂತಲೇ ಕನ್ಸಿಡರ್ ಮಾಡಬೇಕು. ಅಂದರೆ ಕ್ಯಾನ್ಸರ್ ಜಾಗೃತಿ ಮೂಡಿಸಬೇಕಾದ್ರೆ ಎಲ್ಲರೂ ಒಂದಾಗಬೇಕು. ಕ್ಯಾನ್ಸರ್ ಪೇಷಂಟ್ ಬಂದರೆ ಡಾಕ್ಟರ್ಸ್ ಬೇರೆ ಬೇರೆ ವಿಧದ ಡಾಕ್ಟರ್ಸ್ ಆಗ್ತಾರೆ, ನರ್ಸಸ್ ಆಗ್ತಾರೆ, ಮತ್ತು ಟೆಕ್ನಿಷಿಯನ್ಸ್, ಎವ್ರಿಬಡಿ ಆಲ್ ಹೂ ಆರ್ ಇನ್ವಾಲ್ವ್ಡ್. ಅಂದರೆ ಯಾರ್ಯಾರು ಈ ಕ್ಯಾನ್ಸರ್ ರೋಗಕ್ಕಾಗಿ ಶ್ರಮ ಪಡಬೇಕು, ಅಂದರೆ ಕ್ಯಾನ್ಸರ್ ರೋಗ ನಿವಾರಣೆಗಾಗಿ ಶ್ರಮ ಪಡಬೇಕು, ಎಲ್ಲರೂ ಒಂದಾಗಿ ಪರ್ಸ್ನಲೈಸ್ಡ್ ಕೇರ್, ಅಂದರೆ ಆ ಪೇಷಂಟಿಗೆ ಬೇಕಾಗುವ ಪ್ರತಿಯೊಂದು ಕೇರ್ ನಾವು ಕೊಡಲಿಕ್ಕೆ ಒಂದಾಗಬೇಕು ಅಂತ ಈ ವಿಶ್ವ ಕ್ಯಾನ್ಸರ್ ದಿನದ ಥೀಮ್ ಆಗಿರ್ತದೆ. ಈಗಾಗಲೇ ನಾವು ಪ್ರತಿ ಸತಿ ಏನು ಅವೇರ್ನೆಸ್ ಕೊಡ್ತೀವಿ ಅಂದರೆ ಜಾಗೃತಿ ಮಾಡಲಿಕ್ಕೆ ಜಾಥಾ ಮಾಡ್ತಾಯಿದ್ದೀವಿ, ಟಿ ವಿ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ, ರೇಡಿಯೋಲ್ಲೂ ಆಗಾಗ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಅದಲ್ಲದೆ ಕ್ಯಾಂಪ್ಸ್ ಮಾಡ್ತೀವಿ. ಸೊ ನಾವು ಅಂದರೆ ಕಿಡ್ವಾಯಿ ಕ್ಯಾನ್ಸರ್ ಸಂಸ್ಥೆ ಮತ್ತು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ, ಅದಲ್ಲದೆ ಜಿಲ್ಲಾ ಆಡಳಿತ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಡಿಸ್ಟ್ರಿಕ್ಟ್ ಸರ್ವೇಲೆನ್ಸು ಎಲ್ಲ ಸೇರಿಬಿಟ್ಟು ಆಲ್ಮೋಸ್ಟ್ ರೆಗ್ಯುಲರಾಗಿ ಕ್ಯಾಂಪ್ಸ್ ಮಾಡಿ, ಅದಲ್ಲದೆ ಸ್ಕೂಲಲ್ಲಿ ಕೂಡ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ವಿ. ಅಂದರೆ ಮಕ್ಕಳಿಗೆ ಕ್ಯಾನ್ಸರ್ ಬಗ್ಗೆ ಒಂದು ಮಾಹಿತಿ ಅರಿವನ್ನು ಮೂಡಿಸಿ ಅವರು ತಂಬಾಕು ನಿಷೇಧದ ಬಗ್ಗೆಯೂ ತಿಳ್ಕೋಬೇಕು ಮತ್ತು ತಂಬಾಕುಲಿಂದ ಆಗುವ ದುಷ್ಪರಿಣಾಮಗಳನ್ನೆಲ್ಲ ತಿಳಿಬೇಕು ಅಂತ ಒಂದು ಮಾಹಿತಿ ಮತ್ತು ಗೊತ್ತಿರ್ತದೆ. ಆದರೆ ಅದನ್ನು ಮತ್ತೆ ಮತ್ತೆ ಹೇಳಿದಾಗ ಅದು ಒಂದು ಸಂಕಲ್ಪ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ದಿನ ನಾವೆಲ್ಲರೂ ಒಂದು ಗಟ್ಟಿ ಮನಸ್ಸಿನಿಂದ ಒಂದು ಸಂಕಲ್ಪ ಮಾಡಬೇಕು. ನಾವು ಎಂದಿಗೂ ತಂಬಾಕು ಅಥವಾ ತಂಬಾಕುವಿಂದ ಉತ್ಪಾದನೆಯಾದ ಯಾವುದೇ ಪದಾರ್ಥದ ಸೇವನೆ ಮತ್ತು ವ್ಯಸನಕ್ಕೆ ಒಳಗಾಗಬಾರ್ದು. ಅದಲ್ಲದೆ ಕ್ಯಾನ್ಸರ್ ಬಗ್ಗೆ ಯಾರೇ ಅದ್ರ ಬಗ್ಗೆ ಪೀಡಿತರಾಗಿರ್ಬೋದು, ಅದರ ರೋಗ ಲಕ್ಷಣ ನಮಗೆ ಕಣ್ಣಿಗೆ ಕಾಣಿಸಿರ್ಬೋದು ಅಥವಾ ಕಿವಿ ಕೇಳಿಸಿದ್ರು ಅದು ನಮ್ಮ ಸಮೀಪದಲ್ಲಿದ್ದ ಯಾವುದೇ ಆರೋಗ್ಯ ಕೇಂದ್ರ, ಇಲ್ಲಿ ನಮ್ಮ ಹತ್ರ ಇಲ್ಲಿ ಕಿಡ್ವಾಯಿ ಕ್ಯಾನ್ಸರ್ ಸಂಸ್ಥೆ ಅಂಗಸಂಸ್ಥೆ ಅದರ VTSM ಪೆರಿಫರಲ್ ಕ್ಯಾನ್ಸರ್ ಸೆಂಟರ್ ಕಳೆದ 30 ವರ್ಷದಿಂದ ಕೆಲಸ ಮಾಡ್ತಾಯಿದೆ. ಕಳೆದ 10 ವರ್ಷದಿಂದ ಎಲ್ಲ ವಿಭಾಗಗಳಲ್ಲಿ ನಾವು ಚಿಕಿತ್ಸೆಯನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೊಂದು 80 ಬೆಡೆಡ್ ಹಾಸ್ಪಿಟಲ್. ಈ ಮುಂದೆ ಇದು ಇನ್ನೊಂದು 200ಕ್ಕಿಂತ ಜಾಸ್ತಿ ಬೆಡ್ಸ್ ಆ್ಯಡ್ ಆಗಿ ಒಂದು ಪ್ರಾದೇಶಿಕ ಕ್ಯಾನ್ಸರ್ ಕೇಂದ್ರ ಆಗಿ ಹೊರಹೊಮ್ಮುತ್ತಂತ ನಮ್ಮ ಆಸೆ ಇದೆ. ಈ ಥರದ ಆ್ಯಕ್ಟಿವಿಟೀಸ್ ಅಂದರೆ ಈ ಜಾಗೃತಿ ಕಾರ್ಯಕ್ರಮ ಆಗಿರಲಿ, ಜಾಥಾ ಆಗಿರಲಿ ಮತ್ತು ಕ್ಯಾಂಪ್ಸ್ ಆಗಿರಲಿ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯವರು ಕಳೆದ 10 ವರ್ಷದಿಂದ ಸತತವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಪೇಷಂಟು ಕ್ಯಾನ್ಸರ್ದ ಲಕ್ಷಣದಿಂದ ಬಂದಿದ್ದರೆ ಅವರು ನೇರವಾಗಿ ನಮ್ಮ ಕಿಡ್ವಾಯಿ ಸಂಸ್ಥೆಗೆ ಕಳಿಸ್ತಾ ಇದ್ದಾರೆ. ಸೊ ಅದರಿಂದ ಜನಕ್ಕೂ ಉಪಯೋಗ ಆಗ್ತದೆ, ಉಚಿತವಾಗ್ತದೆ ಮತ್ತು ಟ್ರೀಟ್ಮೆಂಟ್ ಒಂದು ಸಿಸ್ಟಮೆಟಿಕ್ ಟ್ರೀಟ್ಮೆಂಟ್ ಆಗಲಿಕ್ಕೆ ಅನುಕೂಲವಾಗ್ತದೆ. ಸೊ ಈ ಥರದ ಒಂದು ಕ್ಯಾನ್ಸರ್ ಬಂತು ಅಂತಂದರೆ ಸಾವು ಖಚಿತ ಅನ್ನೋ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು 4ನೇ ಫೆಬ್ರವರಿ ವಿಶ್ವ ಕ್ಯಾನ್ಸರ್ ದಿನ ಅಂಗವಾಗಿ ಒಂದು ಕ್ಯಾನ್ಸರ್ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಪ್ರಾರಂಭವಾಗಿ 2026ಕ್ಕೆ 75 ವರ್ಷ ಆಯಿತು. ಅಂದರೆ ಪ್ಲಾಟಿನಮ್ ಜೂಬ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಅಂದರೆ ಕಳೆದ 75 ವರ್ಷಗಳಿಂದ ಕೂಡ ನಾವು ಕ್ಯಾನ್ಸರ್ ವಿರುದ್ಧ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಬೆಂಗಳೂರಿನಲ್ಲಿ ಪ್ರಾರಂಭವಾಗಿದ್ದು, ಕರ್ನಾಟಕದಲ್ಲಿ ಪ್ರಾರಂಭ 1986ರಲ್ಲಿ, ಗುಲ್ಬರ್ಗಾದಲ್ಲಿ ಸರ್ ಹೇಳಿದಂಗೆ 2016ರಲ್ಲಿ ಪ್ರಾರಂಭವಾಯಿತು. ಈ 10 ವರ್ಷಗಳಲ್ಲಿ ಸುಮಾರು 100 ಉಚಿತ ತಪಾಸಣಾ ಶಿಬಿರಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದೇ ವರ್ಷ ಅಂದರೆ 2025-26ರಲ್ಲಿ ಒಂದು 103 ಕ್ಯಾಂಪುಗಳನ್ನು, ಉಚಿತ ತಪಾಸಣಾ ಶಿಬಿರಗಳನ್ನು ವಿವಿಧ ಒಂದು ಜಿಲ್ಲೆಗಳಲ್ಲಿ ಮಾಡ್ತಿದ್ವಿ. ಬೀದರ್, ಗುಲ್ಬರ್ಗ, ಯಾದಗಿರಿ ಮತ್ತು ವಿಜಯಪುರ, ಈ 4 ಜಿಲ್ಲೆಗಳಲ್ಲಿ ಒಂದು ಪ್ರಾದೇಶಿಕ ಕಚೇರಿ ನಮ್ಮ ಗುಲ್ಬರ್ಗಾದಲ್ಲಿರೋದು. 103 ಒಂದು ಕ್ಯಾನ್ಸರ್ ಒಂದು ತಪಾಸಣಾ ಶಿಬಿರಗಳಲ್ಲಿ ಸುಮಾರು 8,000ಕ್ಕೂ ಅಧಿಕ ಜನರಿಗೆ ನಾವು ಉಚಿತ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕಂಠದ ಕ್ಯಾನ್ಸರ್ ತಪಾಸಣೆಯನ್ನು ಮಾಡಿದ್ದೇವೆ. ಅದೇ ರೀತಿ
ಒಂದು ಕಾಲೇಜುಗಳಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಸುಮಾರು 40 ಶಾಲಾ ಕಾಲೇಜುಗಳಲ್ಲಿ ಒಂದು 3,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ತಂಬಾಕು ವಿರೋಧ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಪ್ರತಿಯೊಂದು ಕ್ಯಾನ್ಸರ್ ತಪಾಸಣಾ ಶಿಬಿರ ಮಾಡೋದಕ್ಕಿಂತ ಮೊದಲು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತರಿಗಾಗಿ ಒಂದು ಕ್ಯಾಂಪ್ಗಿಂತ ಮುಂಚಿತವಾಗಿ ಜಾಗೃತಿ ಕಾರ್ಯಕ್ರಮ, ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ಸತತ 3 ತಾಸುಗಳವರೆಗೆ ಸುದೀರ್ಘವಾದಂತಹ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕೂಡ ಕೊಡ್ತಾ ಬಂದಿದ್ದೀವಿ. ಅದರಲ್ಲಿಯೂ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.